ಯತ್ನಾಳ್ ಉಚ್ಚಾಟನೆಗೆ ಆಕ್ಷೇಪ. ರೆಬೆಲ್ಸ್ ಟೀಮ್ ಸದ್ಯ ಮೀಟಿಂಗ್ ನಡೆಸ್ತಾ ಇದೆ. ಯುಬಿ ಸಿಟಿಯ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬೆಲ್ಸ್ ಸಭೆ ಸೇರಿದ್ದಾರೆ. ಯಾರಿದ್ದಾರೆ ಸಭೆಯಲ್ಲಿ? ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರ್, ಪ್ರತಾಪ್ ಸಿಂಹ. ಉಚ್ಚಾಟನೆ ಆದೇಶ ಹಿಂಪಡಿಬೇಕು ಅನ್ನುವಂಥದ್ದು ಒತ್ತಾಯ. ಒಂದು ಹಂತದಲ್ಲಿ ಚಿಂಚೋಳಿಲಿದ್ದಂಥ ಯತ್ನಾಳ್ ಅವರು ಈ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥ ರೀತಿಯಾಗಿತ್ತು. ಆದರೆ ಅವರು ಸಭೆಗೆ ಸದ್ಯ ಬಂದಿದ್ದಾರೆ. ಬಿಪಿ ಹರೀಶ್ ಕೂಡ ಅಲ್ಲೇ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಯುಬಿ ಸಿಟಿಯಲ್ಲಿರುವಂಥ ಸಿದ್ದೇಶ್ವರ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಫ್ಲ್ಯಾಟ್ನಲ್ಲಿ ಸಭೆ ನಡೀತಾ ಇದೆ. ಬಹುಶಃ ಕೆಲ ಮಂದಿ ಬರಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದರೆ ಈ ಹಂತದಲ್ಲಿ ಏನಾದರೂ ಯತ್ನಾಳ್ ಅವರ ಪರವಾಗಿ ಸಭೆ ಮಾಡೋದು ಅಥವಾ ಯತ್ನಾಳ್ ಅವರನ್ನು ಸೇರಿಸ್ಕೊಂಡು ಸಭೆ ಮಾಡೋದು, ಈ ಥರದ್ದೇನಾದರೂ ಆದರೆ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿ ಆಗ್ಬೋದು. ಈ ರೀತಿಯದೆಲ್ಲ ಚರ್ಚೆ ಇತ್ತು. ಬಟ್ ಅದೆಲ್ಲ ಮೀರಿ ಹಳೆ ಟೀಮ್ ಸೇರ್ಕೊಂಡಿದೆ. ಕಿರಣ್ ನೇಡ್ಕರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಈ ಸಭೆಯ ಒಟ್ಟು ಅಜೆಂಡಾ ಏನು? ಆಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಇವ್ರುಗಳ ಮುಂದಿನ ಹೆಜ್ಜೆ ಏನಿರುತ್ತೆ ಅನ್ನುವಂಥದ್ದು ಏನಾದರೂ ಇವತ್ತು ನಮಗೊಂದು ಹಿಂಟ್ ಸಿಗ್ಬೋದಾ? ಮಾಲ್ತೇಶ್, ಶಾಸಕ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಅವರ ಜೊತೆ ಕೂಡ ಅವರ ತಂಡ ಇದೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂಥ ಉದ್ದೇಶದಿಂದ ಇವತ್ತು 2 ದಿನದ ಬಳಿಕ ಈಗ ಸಭೆಯನ್ನು ಬೆಂಗಳೂರಿನಲ್ಲಿ ಆಯೋಜನೆಯನ್ನ ಮಾಡಿರುವಂಥದ್ದು. ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥ ಉದ್ದೇಶವನ್ನ ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರು ಇಟ್ಕೊಂಡಿದ್ದಾರೆ. ಏನಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಅವರಿಗೊಂದು ಮನವಿಯನ್ನ ಮಾಡುವಂತಹ ಒಂದು ಚಿಂತನೆಯನ್ನ ಮಾಡಿರುವಂತಹ ತಂಡ ಆ ನಿಟ್ಟಿನಲ್ಲಿ ಆ ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಈಗ ಉಚ್ಚಾಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಯತ್ನಾಳ್ ಅವರೇ ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಅವಕಾಶಗಳೆಲ್ಲೂ ಕೂಡ ಮುಚ್ಚಿ ಹೋಗಿದೆ. ಹಾಗಾಗಿ ಯತ್ನಾಳ್ ಅವರ ಪರವಾಗಿ ಉಳಿದಂತಹ ಬಿಜೆಪಿ ಮುಖಂಡರು, ಯತ್ನಾಳ್ ತಂಡದಲ್ಲಿರುವಂತಹ ಉಳಿದ ಸದಸ್ಯರು ವರಿಷ್ಠರನ್ನ ಭೇಟಿ ಮಾಡಿ ಅವರ ಜೊತೆ ಮಾತುಕತೆಯನ್ನು ಮಾಡುವಂಥದ್ದು, ಅವರಿಗೆ ಮನವಿಯನ್ನ ಸಲ್ಲಿಸುವಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಮನವಿಯನ್ನ ಸಲ್ಲಿಕೆ ಮಾಡಿದರೂ ಕೂಡ ಹೈಕಮಾಂಡ್ ಅದನ್ನ ಮನ್ನಿಸುವಂತ ಅಥವಾ ಮನ್ನಣೆ ಮಾಡುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಿದೆ. ಮತ್ತು ಈ ಮನವಿಯನ್ನ ಸಲ್ಲಿಕೆ ಮಾಡುವಂತಂದ್ರೆ ಯಾರ ಮುಖಾಂತರವಾಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಬೇಕು, ಯಾರ ಮುಖಾಂತರ ಅಪ್ರೋಚ್ ಮಾಡಬೇಕನ್ನುವಂತ ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇರುವಂತಹವರು ಎಲ್ಲರ ಬಗ್ಗೆ ಕೂಡ ಹೈಕಮಾಂಡ್ ನಲ್ಲಿ ಒಂದಷ್ಟು ಅಸಮಾಧಾನ ಇದ್ದೇ ಇದೆ. ಆ ಯತ್ನಾಳ್ ತಂಡದಲ್ಲಿರುವಂತಹ ಸದಸ್ಯರ ಪೈಕಿ ಶಾಸಕ ಹರೀಶ್ ಅವರಿಗಾಗಲೇ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ಹಾಗಾಗಿ ಯಾರ್ಯಾರು ಅವ್ರನ್ನ ಹೋಗಿ ಭೇಟಿ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಮತ್ತು ದೆಹಲಿಗೆ ಹೋಗಿ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಆ ಮನವಿಯನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಆ ಮನವಿಯ ಸ್ವರೂಪ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ನೇರವಾಗಿ ಹೋಗಿ ಯತ್ನಾಳ್ ಅವರ ಆದೇಶವನ್ನು ವಾಪಸ್ ಪಡೆಯಿರಿ ಅನ್ನುವಂತಹ ಒಂದು ಮನವಿಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸಕಾರಣವನ್ನ ಕೊಡಬೇಕಾಗತ್ತೆ ಮತ್ತು ಆ ವಿಚಾರದಲ್ಲೂ ಕೂಡ ಒಂದಷ್ಟು ಸೂಕ್ತವಾದಂತಹ ದಾರಿಯ ಮುಖಾಂತರವೇ ಹೋಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲ ವಿಸ್ತೃತವಾದಂತಹ ಚರ್ಚೆಯನ್ನು ಇವತ್ತಿನ ಸಭೆಯಲ್ಲಿ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ನೇರವಾಗಿ ಈ ಮುಖಂಡರುಗಳು ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರುವಂತರು ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಇವರೆಲ್ಲರೂ ಕೂಡ ಹೋಗಿ ಭೇಟಿ ಆಗಬಹುದಂತದ್ದು ಅಥವಾ ಅದಕ್ಕಿಂತ ಮುನ್ನ ವರಿಷ್ಠರನ್ನ ಭೇಟಿ ಆಗುವ ಮುನ್ನವೇ ಕರ್ನಾಟಕದ ಬಿಜೆಪಿ ಮುಖಂಡರನ್ನ, ಈಗ ಪ್ರಹ್ಲಾದ್ ಜೋಶಿ ಇರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಇರ್ಬೋದು, ಈ ಸೋಮಣ್ಣ ಇರ್ಬೋದು, ಹೀಗೆ ಇಂತಹ ಮುಖಂಡರ ಮುಖಾಂತರವಾಗಿ ಭೇಟಿ ಮಾಡಿದ್ರೆ ಅದೇನಾದ್ರೂ ಒಂದಷ್ಟು ಪ್ರಯೋಜನ ಆಗಬಹುದು ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಮಾಡಿದ್ರು ಅನ್ನುವಂಥ ಮಟ್ಟಕ್ಕೆ ಒಂದು ಸಂದರ್ಭಕ್ಕೆ ಇಲ್ಲಿ ಯತ್ನಾಳ್ ತಂಡ ತಣ್ಣಗಾದ್ರೆ ಅಥವಾ ಸುಮ್ಮನಾದ್ರೆ ಯತ್ನಾಳ್ ತಂಡ ಇಲ್ಲಿ ಅವರ ಬೆನ್ನಿಗೆ ನಿಲ್ಲಿಲ್ಲ ಅನ್ನುವಂಥ ಸಂದೇಶ ಕೂಡ ಆಗುತ್ತೆ. ಹೀಗಾಗಿ ಯತ್ನಾಳ್ ತಂಡದ ಜೊತೆ ನಾವಿದ್ದೇವೆ ಅನ್ನುವಂಥದ್ದನ್ನು ಕೂಡ ಸಂದೇಶ ಕೊಡುವಂಥದ್ದು. ಅದರ ಜೊತೆಗೆ ವರಿಷ್ಠರಿಗೆ ಭೇಟಿ ಮಾಡಿ ಅವರ ಜೊತೆ ಮನವಿಯನ್ನು ಮಾಡಲಿಕ್ಕೆ ಸಾಧ್ಯವಾದರೆ ಯಾವ ರೀತಿಯ ದಾರಿಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡುವಂಥದ್ದು. 2 ಉದ್ದೇಶಗಳನ್ನು ಇಟ್ಟುಕೊಂಡು ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂತಹ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ, ಅವರ ಫ್ಲಾಟ್ನಲ್ಲಿ ಇವತ್ತು ಯತ್ನಾಳ್ ತಂಡ ಸಭೆಯನ್ನು ಮಾಡ್ತಾ ಇದೆ. ಬೆಳಗ್ಗಿನವರೆಗೂ ಕೂಡ ಕಲಬುರಗಿಯ ಚಿಂಚೋಳಿಯಲ್ಲಿದ್ದಂಥ ಯತ್ನಾಳ್ ಹೈದರಾಬಾದ್ ಮುಖಾಂತರವಾಗಿ ಬೆಂಗಳೂರಿಗೆ ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉಳಿದಂತೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಈ ಸಭೆಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಇನ್ನೂ ಕೂಡ ಅವರು ಸಭೆಗೆ ಹಾಜರಾಗಿಲ್ಲ. ಉಳಿದಂತೆ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಇವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಕಿರಣ್.